ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸುಮಾರು ದಿನ ಆದಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೇಸಿಗೆ ಶುರುವಾಯಿತು ಅಂದರೆ ಎಲ್ಲರ ಮನೆಯಲ್ಲೂ ವರ್ಷಕ್ಕಾಗೋಷ್ಟು ಸಾಂಬಾರು ಪುಡಿ, ಖಾರ ಪುಡಿ, ಹಪ್ಪಳ, ಸಂಡಿಗೆ ಸಂಭ್ರಮನೂ ಶುರುವಾಗಿ ಹೋಗ್ಬಿಡತ್ತೆ. ನಮ್ಮ ಮನೆಯಲ್ಲೂ ಕೂಡ ಕರೆಕ್ಟಾಗಿ ಬೇಸಿಗೆಗೇ ಖಾರ ಪುಡಿ ಖಾಲಿಯಾಗಿತ್ತು. ವರ್ಷಕ್ಕಾಗೋಷ್ಟು ಬೇಗ ಬೇಗ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ನಾನಿಲ್ಲಿ ಹೇಳಿರೋವಂಥ ಕೆಲವು ಟಿಪ್ಸ್ಗಳನ್ನ ಯೂಸ್ ಮಾಡಿದ್ರೆ ನೀವೇ ಈಸಿಯಾಗಿ ಮನೆಯಲ್ಲೇ ರುಚಿಯಾಗಿರೋವಂಥ ಸಾಂಬಾರು ಪುಡಿನ ಆರಾಮಾಗಿ ಮಾಡ್ಕೋಬೋದು. ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ನಿಮಗೆ ಈ ರೆಸಿಪಿ ವಿಡಿಯೋ ಇಡೀ ಯೂಟ್ಯೂಬಲ್ಲಿ ಎಲ್ಲೂ ಸಿಗೋದಿಲ್ಲ. ಯಾಕೆ ಅಂತಂದರೆ ಕೆಲವ್ರು ಏನು ಮಾಡ್ತಾರೆ, ಮಟನ್ ಸಾರಿಗೆ ಬೇರೆ ಪುಡಿ, ಚಿಕನ್ ಸಾರಿಗೆ ಬೇರೆ ಪುಡಿ, ಬೇಳೆ ಸಾರಿಗೆ ಬೇರೆ ಪುಡಿ, ರಸಮ್ಮಿಗೆ ಬೇರೆದು, ತರಕಾರಿ ಸಾರಿಗೆ ಬೇರೆದು ಅಂತ ಮಾಡ್ಕೊಂಡಿರ್ತಾರೆ. ಬಟ್ ನಾನಿಲ್ಲಿ ತೋರಿಸ್ತಾ ಇರೋ ಇದೊಂದು ಸಾಂಬಾರು ಪುಡಿ ಇದ್ದರೆ ಸಾಕು. ಇಡೀ ಸಾಂಬಾರುಗಳು ನಾವು ಏನೇನು ಮಾಡ್ತೀವಿ, ಪಲ್ಯ, ನಾನ್ ವೆಜ್, ವೆಜ್ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ರುಚಿನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಹಾಗೆ ಅಳತೆಯನ್ನು ಈ ವಿಡಿಯೋ ಕೊನೆಯಲ್ಲಿ ಪಿನ್ ಮಾಡಿದ್ದೀನಿ. ದಯವಿಟ್ಟು ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಅಲ್ಲಿ ಏನೇನು ಪದಾರ್ಥಗಳು ಅಳತೆ ಇದೆ ಅದೇ ಥರನೇ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ರುಚಿಯಾಗಿರುವಂಥ ಸಾಂಬಾರು ಪುಡಿನ ನೀವು ಆರಾಮಾಗಿ ಪ್ರಿಪೇರ್ ಮಾಡ್ಕೋಬಹುದು. ಇಲ್ಲಿ ಏನು ತಪ್ಪು ಮಾಡಬಾರ್ದು, ಏನೆಲ್ಲ ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೀವು ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ. ನನಗೆ ಮೊದಲನೇ ಟಿಪ್ಸ್ ಏನು ಹೇಳಬೇಕು ಅಂತಂದರೆ, ಮೆಣಸಿನ್ಕಾಯಿನ ದಯವಿಟ್ಟು ಹುರಿಯೋಕ್ಕೆ ಹೋಗಬೇಡಿ. 3 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಾಕಿದ್ರೆ ನಮಗೆ ಬೇಕಾಗಿರೋ ಥರ ಕ್ರಿಸ್ಪಾಗಿ ಮೆಣಸಿನ್ಕಾಯಿ ರೆಡಿ ಆಗುತ್ತೆ. ನೀವು ಬೇಕಿದ್ರೆ ಧನಿಯಾ ಕಾಳನ್ನು ಕೂಡ ಒಣಗಾಕೋಬೋದು, ಅದನ್ನು ಉರಿಯೋ ಅವಶ್ಯಕತೆ ಇರೋದಿಲ್ಲ. ನಂತರ ನಾನು ಮೆನ್ಷನ್ ಮಾಡಿರೋ ಎಲ್ಲ ಪದಾರ್ಥಗಳನ್ನು ಮೀಡಿಯಮ್ ಫ್ಲೇಮಲ್ಲಿ ಕೆಂಪಗಾಗೋ ತನಕ ಹುರ್ಕೋಬೇಕು. ಅರಿಶಿನದ ಕೊನೆನ ಮಾತ್ರ ಸ್ವಲ್ಪ ಬಿಸಿ ಇರುವಾಗಲೇ, ಅಂದರೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿನ ಯಾವುದೇ ಕಾರಣಕ್ಕೂ ಹುರಿಯೋಕ್ಕೆ ಹೋಗಬೇಡಿ. ಆ ಮೆಣಸಿನ್ಕಾಯಿ ಹುರಿಯೋದ್ರಿಂದ ಘಾಟ್ ಮನೇಲಿರೋಕ್ಕೆ ಆಗೋದೇ ಇಲ್ಲ, ತುಂಬ ಹಿಂಸೆ ಆಗುತ್ತೆ. ನಂತರ ಎಲ್ಲ ಹುರಿದಿದ್ದಾದಮೇಲೆ ಮೆಣಸಿನ್ಕಾಯಿನ ಸಪ್ರೇಟ್ ಪಾತ್ರೆಗೆ ಹಾಗೆ ಬೇರೆ ಮಸಾಲೆಗಳನ್ನ ಸಪ್ರೇಟ್ ಪಾತ್ರೆಗೆ ಹಾಕಿ ಉಗುರು ಬೆಚ್ಚಗೆ ಇರುವಾಗಲೇ ಹೋಗಿ ಮಿಲ್ ಮಾಡಿಸ್ಕೊಬನ್ನಿ. ಮಿಲ್ ಮಾಡೋ ಹದ ಯಾವುದೇ ಕಾರಣಕ್ಕೂ ತರಿಯಾಗಿರಬಾರ್ದು. ಟಾಲ್ಕಮ್ ಪೌಡರ್ ಥರ ನೈಸಾಗಿ ಇರಬೇಕು. ನಂತರ ನೀವು ಬೆಳಗ್ಗೆ ಮಿಲ್ ಮಾಡಿಸಿದ್ದೀರಾ ಅಂದರೆ ಸಂಜೆ ತನಕ ಅದನ್ನು ಹಾರಾಕಿ, ಸಂಜೆ ಮಿಲ್ ಮಾಡಿಸಿದ್ದೀರಾ ಅಂದರೆ ಬೆಳಗ್ಗೆ ತನಕ ಹಾರಾಕಿ ನಂತರ ಒಂದ್ರಸಿ ಒಂದು ಡಬ್ಬಿಯಲ್ಲಿ ತುಂಬಿಟ್ಕೊಳ್ಳಿ. ನೀವು ತುಂಬಿಡೋ ಡಬ್ಬಿಗಾಗಲಿ ನಿಮ್ಮ ಕೈಯಲ್ಲಾಗಲಿ ನೀರಿನ ಅಂಶ ಇರಬಾರ್ದು. ನಂತರ ಅದನ್ನು ಸ್ಟೋರ್ ಮಾಡುವಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಖಾರ ಪುಡಿಗೆ ಸ್ಟೋರ್ ಮಾಡೋದ್ರಿಂದ ವರ್ಷ ಆದರೂ ಕೂಡ ಅದರದ್ದು ಕಲರ್ ಮತ್ತು ಹುಳಗಳು ಏನೂ ಬರೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ತರಿಯಾಗಿ ಒಂದ್ರಿಸಿ ಉಳಿದಿರೋದನ್ನು ನಾವು ಪಲ್ಯಗಳಿಗೆ ಯೂಸ್ ಮಾಡ್ಬೋದು, ಅದನ್ನು ಬಿಸಾಕಬೇಡಿ. ನಿಮಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ, ನಾನು ಕ್ಲಾರಿಟಿ ಕೊಡ್ತೀನಿ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.